ಒಂಥರ ತುಂಬ ಖುಷಿ, ಯಾಕಂದರೆ ಹೊಸ ಸಿನಿಮಾ ರೆಸ್ಪಾನ್ಸ್ ಸಿಕ್ಕಿರೋದು. ನಾನೇ ತುಂಬ ಟೈಮ್ ಆಗಿತ್ತು ಅಂದರೆ ಈ ಥರದ್ದು ರೆಸ್ಪಾನ್ಸ್ ಎಲ್ಲರೂ ಸಿನಿಮಾ ನೋಡೋದು ತುಂಬ ಫ್ರೆಶ್ ಆಗಿದೆ, ತುಂಬ ಖುಷಿ. ಈ ಮಾತು ಕೇಳೋಕ್ಕೆ ತುಂಬ ಖುಷಿ ಆಗುತ್ತೆ. ನಿಮಗೆ ಚಾಲೆಂಜಿಂಗ್ ಅನಿಸ್ತು ಈ ಸಿನಿಮಾದಲ್ಲಿ? ಅಂದರೆ ಈ ಸಿನಿಮಾದಲ್ಲಿ ನೀವು ಸಾಕಷ್ಟು ಹೊಸ ಲೊಕೇಶನ್ ನೋಡಿರ್ತೀರಿ. ಯಾಕಂದರೆ ಹೊಸ ಹುಡುಗನ ಹಾಕೊಂಡು ಹಾಕೊಂಡ್ಬಿಟ್ರೆ ಏನಂದ್ರೆ ಆದಷ್ಟು ಹೊಸ ಲೊಕೇಶನ್ ಹುಡ್ತಾನೆ, ಆವಾಗಲೇ ಸಿನಿಮಾ ಫ್ರೆಶ್ ಆಗಿ ಕಾಣೋದು. ಬರೀ ಆರ್ಟಿಸ್ಟ್ಗಳು ಹೊಸ ಹಾಕೊಂಡ್ರೆ ಸಾಕಾಗಲ್ಲ. ಹಾಗಾಗಿ ನಾವು ಬಂದಿದ್ದೆ ಆ ಥರದ ಲೊಕೇಶನ್, ಹೊಸ ಆರ್ಟಿಸ್ಟ್ಗಳು ಹೊಸ ಲೊಕೇಶನ್ಸ್, ಅದಕ್ಕೆ ನಿಮಗೆ ಸಿನಿಮಾ ತುಂಬ ಫ್ರೆಶ್ ಆಗಿದೆ. ಇವತ್ತು ಮೊದಲೇ ಶೋ ನೋಡಿ ಏನು ಅದೇ ತುಂಬ ಖುಷಿಯಾಗುತ್ತೆ. ಯಾಕಂದರೆ ಈ ರೀತಿಯ ರೆಸ್ಪಾನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ. ಯಾಕಂದರೆ ಇಷ್ಟು ದಿವಸ ನಾವು ಸಿನಿಮಾ ನೋಡ್ತಿದ್ದೀವಿ, ನಮಗೆ ನೋಡಿ ನೋಡಿ ಮತ್ತು ನಾವೇ ಸಿನಿಮಾ ಮಾಡಿರೋದು ನಮಗೇನಾದರೂ ವಾವ್ ಅನ್ಸಲ್ಲ. ಯಾಕಂದರೆ ನಾವೇ ಕೆಲಸ ಮಾಡಿರ್ತೀವಿ, ಬಟ್ ಜನರ ಮಧ್ಯೆ ನೋಡ್ತೀವಿ. ಆವಾಗ ಜನರದ ರಿಯಾಕ್ಷನ್ ನೋಡಿದಾಗ ಇಷ್ಟು ದಿವಸ ಕಷ್ಟಪಟ್ಟಿದ್ದಕ್ಕೆ ತುಂಬ ಖುಷಿ ಅನ್ಸುತ್ತೆ, ಹೆಮ್ಮೆ ಅನ್ಸುತ್ತೆ. ನೆಕ್ಸ್ಟ್ ಯಾವ ಪ್ರಾಜೆಕ್ಟ್ ಎಲ್ಲ ಇದೆ? ನೆಕ್ಸ್ಟ್ ಸುನೀದು ದೇವರು ಪೂಜೆ ಮಾಡಿರೋದು, ಹಾಗೆ ಗ್ರಾಮಾಯಣ ಅಂತ. ಒಂಥರ ತುಂಬ ಖುಷಿ, ಯಾಕಂದರೆ ಹೊಸ ಸಿನಿಮಾ ರೆಸ್ಪಾನ್ಸ್ ಸಿಕ್ಕಿರೋದು. ನಾನೇ ತುಂಬ ಟೈಮ್ ಆಗಿತ್ತು ಅಂದರೆ ಈ ಥರದ್ದು ರೆಸ್ಪಾನ್ಸ್ ಎಲ್ಲರೂ ಸಿನಿಮಾ ನೋಡೋದು ತುಂಬ ಫ್ರೆಶ್ ಆಗಿದೆ, ತುಂಬ ಖುಷಿ. ಈ ಮಾತು ಕೇಳೋಕ್ಕೆ ತುಂಬ ಖುಷಿ ಆಗುತ್ತೆ. ನಿಮಗೆ ಚಾಲೆಂಜಿಂಗ್ ಅನಿಸ್ತು ಈ ಸಿನಿಮಾದಲ್ಲಿ? ಅಂದರೆ ಈ ಸಿನಿಮಾದಲ್ಲಿ ನೀವು ಸಾಕಷ್ಟು ಹೊಸ ಲೊಕೇಶನ್ ನೋಡಿರ್ತೀರಿ. ಯಾಕಂದರೆ ಹೊಸ ಹುಡುಗನ ಹಾಕೊಂಡು ಹಾಕೊಂಡ್ಬಿಟ್ರೆ ಏನಂದ್ರೆ ಆದಷ್ಟು ಹೊಸ ಲೊಕೇಶನ್ ಹುಡ್ತಾನೆ, ಆವಾಗಲೇ ಸಿನಿಮಾ ಫ್ರೆಶ್ ಆಗಿ ಕಾಣೋದು. ಬರೀ ಆರ್ಟಿಸ್ಟ್ಗಳು ಹೊಸ ಹಾಕೊಂಡ್ರೆ ಸಾಕಾಗಲ್ಲ. ಹಾಗಾಗಿ ನಾವು ಬಂದಿದ್ದೆ ಆ ಥರದ ಲೊಕೇಶನ್, ಹೊಸ ಆರ್ಟಿಸ್ಟ್ಗಳು ಹೊಸ ಲೊಕೇಶನ್ಸ್, ಅದಕ್ಕೆ ನಿಮಗೆ ಸಿನಿಮಾ ತುಂಬ ಫ್ರೆಶ್ ಆಗಿದೆ. ಇವತ್ತು ಮೊದಲೇ ಶೋ ನೋಡಿ ಏನು ಅದೇ ತುಂಬ ಖುಷಿಯಾಗುತ್ತೆ. ಯಾಕಂದರೆ ಈ ರೀತಿಯ ರೆಸ್ಪಾನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ. ಯಾಕಂದರೆ ಇಷ್ಟು ದಿವಸ ನಾವು ಸಿನಿಮಾ ನೋಡ್ತಿದ್ದೀವಿ, ನಮಗೆ ನೋಡಿ ನೋಡಿ ಮತ್ತು ನಾವೇ ಸಿನಿಮಾ ಮಾಡಿರೋದು ನಮಗೇನಾದರೂ ವಾವ್ ಅನ್ಸಲ್ಲ. ಯಾಕಂದರೆ ನಾವೇ ಕೆಲಸ ಮಾಡಿರ್ತೀವಿ, ಬಟ್ ಜನರ ಮಧ್ಯೆ ನೋಡ್ತೀವಿ. ಆವಾಗ ಜನರದ ರಿಯಾಕ್ಷನ್ ನೋಡಿದಾಗ ಇಷ್ಟು ದಿವಸ ಕಷ್ಟಪಟ್ಟಿದ್ದಕ್ಕೆ ತುಂಬ ಖುಷಿ ಅನ್ಸುತ್ತೆ, ಹೆಮ್ಮೆ ಅನ್ಸುತ್ತೆ. ನೆಕ್ಸ್ಟ್ ಯಾವ ಪ್ರಾಜೆಕ್ಟ್ ಎಲ್ಲ ಇದೆ? ನೆಕ್ಸ್ಟ್ ಸುನೀದು ದೇವರು ಪೂಜೆ ಮಾಡಿರೋದು, ಹಾಗೆ ಗ್ರಾಮಾಯಣ ಅಂತ.